ನಿನ್ನೆ 7ನೇ ತಾರೀಕು ಸುಮಾರು 3:15ರಿಂದ 3:30 ಗಂಟೆ ಒಳಗಡೆ ಬೆಂಕಿ ಅನಾಹುತ ನಡೆದಿದೆ. ಇದು ಅತ್ಯಂತ ದುರದೃಷ್ಟವಾದಂಥ ಘಟನೆ. ಇದು ರಾಮಸ್ವಾಮಿ ರೆಡ್ಡಿ ಅಂತಕ್ಕಂಥವರು ಲೈಸೆನ್ಸ್ ತಗೊಂಡು ಪಟಾಕಿಗಳನ್ನು ಮಾರಾಟ ಮಾಡ್ತಕ್ಕಂಥ ಇದನ್ನು ಮಾಡ್ತಾರೆ. ಇಲ್ಲಿ ಗೋಡೌನ್ ಕೂಡ ಮಾಡ್ಕೊಂಡಿದ್ದಾನೆ. ನಿನ್ನೆ ಸುಮಾರು 3 ಗಂಟೆ ಸಮಯದಲ್ಲಿ ಟ್ರಕ್ನಲ್ಲಿ ಪಟಾಕಿಗಳು ತಮಿಳುನಾಡಿನಿಂದ ಬಂದಿರ್ತವೆ. ಈ ಬೆಂಕಿ ಅನಾಹುತದ ಘಟನೆ ನಡೆದಿರತಕ್ಕಂಥದ್ದು 3:15ರಿಂದ 3:30 ಒಳಗಡೆ. ಬೆಂಕಿ ಹೇಗೆ ಬೆಳತು ಎಕ್ಸ್ಪ್ಲೋಸಿವ್ಸ್ ಮೇಲೆ, ಪಟಾಕಿಗಳ ಮೇಲೆ ಅಂತಕ್ಕಂಥದ್ದು ಇನ್ನೂ ಪತ್ತೆಯಾಗಿಲ್ಲ. ಅಂದರೆ ವೈರಿಂದ ಆಗಿರ್ಬೋದು, ಅಲ್ಲಿ ಒಂದು UPS ಇತ್ತು ಅದರಿಂದ ಆಗಿರ್ಬೋದು ಅಂತಕ್ಕಂಥದ್ದು ಊಹೆಗಳು, ಕಾರಣಗಳು. ಆದರೆ ನಿಖರವಾದಂಥ ಕಾರಣ ಗೊತ್ತಿಲ್ಲ. ನಾನು ಇಲ್ಲಿ ನೋಡಿದ ಮೇಲೆ ಮತ್ತೆ ಈಗ ಅಧಿಕಾರಿಗಳು ನೋಡಿದ ಅವರ ಹೇಳಿಕೆ ಮೇಲೆ ಎಕ್ಸ್ಪ್ಲೋಸಿವ್ಸು ಮಾಡ್ತಕ್ಕಂಥದ್ದು ಅದನ್ನು ಗೋಡೌನು ಇದೆಯಲ್ಲ, ಆ ಗೋಡೌನ್ನಲ್ಲಿ ಸರಿಯಾದ ರೀತಿಯಲ್ಲಿ ಸೇಫ್ಟಿ ಮೆಜರ್ಸ್ ಇರಲಿಲ್ಲ ಅಂತಕ್ಕಂಥದ್ದು ಕಂಡು ಬರ್ತದೆ. ಯಾಕಂದರೆ ಅವನು ಲೈಸೆನ್ಸನ್ನು ಈಗ ರಿನ್ಯೂವಲ್ ಆಗಿದೆ. ಅದು ಲೈಸೆನ್ಸ್ ಯಾವಾಗ ಅಂತಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ. ದಿ ಲೈಸೆನ್ಸ್ ವಾಸ್ ರಿನ್ಯೂವ್ಡ್ in the month of 13/9/2023 and it is valid up to 31/10/2028. ಆಮೇಲೆ ಇದು ರಿನ್ಯೂವಲ್ ಆಗಿರೋ ಲೈಸೆನ್ಸು 13/9/2023 28ರವರೆಗೆ ವ್ಯಾಲಿಡ್ ಇದೆ. ಇನ್ನೊಂದು ಲೈಸೆನ್ಸು 21ರಲ್ಲಿ ಆಗಿದೆ, 18th January 2021. 28/1/26ರವರೆಗೆ ವ್ಯಾಲಿಡ್ ಇರುತ್ತೆ. There are 2 licenses. One is dated 18 January 21 till 28/1/2026. That is one license. Second license 13/9/2023 .
ಆ್ಯಂಡ್ 31/10/2028 ಇದೆ. ಈ ಜಾಗದ ಮಾಲೀಕರು ಜಯಮ್ಮ ಕೊಂ ಲೇಟ್ ಸಿದ್ದಾರೆಡ್ಡಿ, ಅನಿಲ್ ರೆಡ್ಡಿ ಬೆನ್ ಸಿದ್ದಾರೆಡ್ಡಿ ಈ ಜಾಗ ಮಾಲೀಕರು. ನಿನ್ನೆ ಈ ಬೆಂಕಿನಲ್ಲಿ ಅದು ಭಾಳ ಕಂಜೆಸ್ಟೆಡ್ ಜಾಗ. ಆ ಕಂಜೆಸ್ಟೆಡ್ ಜಾಗದಲ್ಲಿ ಸುಮಾರು 14 ಜನರು ಮೃತಪಟ್ಟಿದ್ದಾರೆ. 14 ಜನ ಮೃತಪಟ್ಟಿದ್ದಾರೆ. ದೇ ಆರ್ ಆಲ್ ಫ್ರಮ್ ತಮಿಳುನಾಡು. ವಿಚ್ ಪಾರ್ಟ್ ಸರ್? ತಮಿಳುನಾಡು ಯಾವ ಜಾಗ? ಧರ್ಮಪುರಿ ಡಿಸ್ಟ್ರಿಕ್ಟ್. ಕೃಷ್ಣಗಿರಿ, ಧರಂಪುರಿ, Krishnagiri, from that area, and most of them are students. ಅವರು ರಜಾ ಟೈಮ್ನಲ್ಲಿ ಓದಲಿಕ್ಕೆ ಸಂಪಾದನೆ ಮಾಡೋಕ್ಕೋಸ್ಕರ ಬಂದಿದ್ದಂಥವ್ರು. ಬಿಕಾಸ್ ಎಕ್ಸೆಪ್ಟ್ ಒನ್ ಮ್ಯಾನೇಜರ್ ದೇರ್ ಆರ್ ನೋ ಪರ್ಮನೆಂಟ್ ಎಂಪ್ಲಾಯೀಸ್. ಯಾರೋ ಒಂದು 4 ಜನ ಅವರು ಕೂಡ ಕಾಂಟ್ರಾಕ್ಟ್ ಮೇಲೆ ಇದ್ದವರು, ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಲ್ಲ. ಇವ್ರನ್ನ ಇಟ್ಕೊಂಡು ಇವನು ಲೈಸೆನ್ಸ್ ತಗೊಳ್ತಾವಿಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ಸೇಫ್ಟಿ ಮೆಜರ್ಸು ತಗೊಂಡಿಲ್ಲ. ಎಕ್ಸ್ಪ್ಲೋಸಿವ್ಸ್ಗೆ ಏನೇನು ಇರಬೇಕು ಸೇಫ್ಟಿ ಮೆಜರ್ಸ್ ತಗೊಂಡಿಲ್ಲ ಅಂತಕ್ಕಂಥದ್ದು ಒಂದು ಲೈಸೆನ್ಸು. ಆಮೇಲೆ ಗೋಡೌನ್ಗಳು ಕೂಡ ಆಥರೈಸ್ಡ್ ಆಗಿದೆಯಲ್ಲೋ ಅಂತಕ್ಕಂಥದ್ದು ನೋಡಬೇಕು. ಅದು ಯಾಕಂದರೆ ಹಿಂದಿನವ್ರಿಗೂ ಹಾಕೊಂಡಿದ್ದಾರೆ. ಆ ಹಿಂದಿನವ್ರಿಗೂ ಕೂಡ ಲೈಸೆನ್ಸ್ ಇದೆಯಾ ಇಲ್ವಾ, ಅಲ್ಲಿವರೆಗೂ ಗೋಡೌನ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಟ್ಟಿದ್ರೆ ಇಲ್ವಾ, ದಟ್ ಈಸ್ ಟು ಬಿ ಲುಕ್ಡ್ ಇನ್ ಟು. ಬಿಕಾಸ್ ಹಿಂದ್ಗಡೆ ಸುಮಾರು 200 ಅಡಿ ಅಲ್ಲ, 200 ಅಡಿ ಅಲ್ಲಿವರೆಗೂ ಕೂಡ ಇದೆ. ಸೊ ಎಲ್ಲೂ ಕೂಡ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಲಿ ಇರ್ತಕ್ಕಂಥದ್ದಾಗಲಿ ಅವು ಯಾವುದೂ ಏನೂ ಮಾಡ್ಕೊಂಡಿಲ್ಲ ಅವರು. ನಾನು ನೋಡಿದೆ, ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಅಲ್ಲಿ. ಸೊ ಟೋಟಲಿ ಮೇಲ್ನೋಟಕ್ಕೆ ನೋಡಿದ್ರೆ there is a negligence on the part of the license holder. ಯಾಕಂದರೆ ಅವರು, ನಾನು ಡಿ ಸಿ ಕೇಳಿದೆ, ಡಿ ಸಿ ಹೇಳ್ತಾರೆ ನನಗೆ ಫೈರ್ ಫೋರ್ಸ್ನವರಿಂದ ಮತ್ತು ಪೊಲೀಸ್ನವರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದರು, ರಿಪೋರ್ಟ್ ಕೊಟ್ಟಿದ್ದರು ಅಂತ ಹೇಳ್ತಾರೆ. ಬಟ್ ಅವರು ಪರ್ಸ್ನಲಾಗಿ ವಿಸಿಟ್ ಮಾಡಬೇಕಾಗಿತ್ತು. ನನ್ನ ಪ್ರಕಾರ ಡಿ ಸಿನೂ ಕೂಡ ಪರ್ಸ್ನಲಾಗಿ ವಿಸಿಟ್ ಮಾಡಬೇಕಾಗಿತ್ತು. ಮತ್ತು ಯಾರು ರಿಪೋರ್ಟ್ ಕೊಟ್ಟಿದ್ದಾರೆ, ನೋ ಅಬ್ಜೆಕ್ಷನ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅವರು ಪ್ರಾಪರಾಗಿ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ನಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅವನ್ನೆಲ್ಲ ನೋಡಿ ಮಾಡಬೇಕಾಗಿತ್ತು. ಬಿಕಾಸ್ ದಿ ಲೈಸೆನ್ಸ್ ಹ್ಯಾಸ್ ಬಿನ್ ಇಶ್ಯೂಡ್ ಅಂಡರ್ ದಿ ಎಕ್ಸ್ಪ್ಲೋಸಿವ್ ಆ್ಯಕ್ಟ್. ಆ ಎಕ್ಸ್ಪ್ಲೋಸಿವ್ ಆ್ಯಕ್ಟ್ನಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ನೋಡಿ ಕೊಡಬೇಕಾಗಿತ್ತು. ಸೊ ದೆರ್ ಇಸ್ ಆ ಡಿ ಸಿ ಅವರು ಕೂಡ ಸ್ಥಳ, ಅವರು ಕೊಡೋಕ್ಕೂ ಮುಂಚಿತವಾಗಿ ಸ್ಥಳ ವಿಸಿಟ್ ಮಾಡಿ ಕೊಡಬೇಕಾಗಿತ್ತು. ಬಹುಶಃ ಅದು ಮಾಡಿದಾಗ ಕಾಣಿಸೋದಿಲ್ಲ ನನಗೆ. ಸೊ ಒಟ್ಟಾರೆಯಾಗಿ ದಿಸ್ ಈಸ್ ಟು ಬಿ ಪ್ರಾಪರ್ಲಿ ಎನ್ಕ್ವೈರ್ಡ್ ಇನ್ ಟು. ಅದಕ್ಕೆ ನಾನು ಈ ಎಂಕ್ವೈರಿಯನ್ನು CIDಗೆ ಕೊಡ್ತಾ ಇದ್ದೀನಿ. ಜೊತೆಗೆ ಮೃತರ ಕುಟುಂಬದವರಿಗೆ ಈಗಾಗಲೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ, ನಿನ್ನೆ ರಾತ್ರಿನೇ 5 ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಸರ್ಕಾರದಿಂದ ಅಂತೇಳಿ ಘೋಷಣೆ ಮಾಡಿದ್ದೀವಿ ಮೃತರಿಗೆ. ಮತ್ತು ಇಂಜೂರ್ಡ್ ಇದ್ದಾರಲ್ಲ, 4 ಜನ ಇಂಜೂರ್ಡ್ ಇದ್ದಾರೆ. ಅದರಲ್ಲಿ ಒಬ್ಬ ರಾಮಸ್ವಾಮಿ ರೆಡ್ಡಿ ಅವ್ರ ಮಗ, ಒಬ್ಬ ನವೀನ್ ಅಂತ,
ಅದಲ್ಲದೆ 3 ಜನ ಇದ್ದಾರೆ. ಅವ್ರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಚಾರ್ಜನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಎಲ್ಲ ಟ್ರೀಟ್ಮೆಂಟ್ ಚಾರ್ಜನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಸರ್ಕಾರ ಮಾಡ್ತೀವಿ. ಸೊ ಇದನ್ನು ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂತಂದರೆ 14 ಜನ ಸತ್ತಿದ್ದಾರೆ. ಇದು ಒಂದು ಎ ಬಿಗ್ ಟ್ರಾಜಡಿ. ದಿಸ್ ಎ ವೆರಿ ಬಿಗ್ ಟ್ರಾಜಡಿ. ನಾನು ಅವರೆಲ್ಲ ಸತ್ತವರ ಕುಟುಂಬದವರಿಗೆ ನಾನು ಸಾಂತ್ವನ ಹೇಳಲಿಕ್ಕೆ ಬಯಸ್ತೇನೆ. ಸತ್ತವರ ಆತ್ಮಕ್ಕೂ ಕೂಡ ಶಾಂತಿ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅವರೆಲ್ಲ ಕುಟುಂಬ ವರ್ಗದವರಿಗೆ ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ. ಯಾಕಂದರೆ ಎಲ್ಲ ಯಂಗ್ಸ್ಟರ್ಸು, ಸ್ಟೂಡೆಂಟ್ಸ್, ಅವ್ರ ಸಾವನ್ನು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ, ಈಗಾಗಲೇ ಕೇಸ್ ರಿಜಿಸ್ಟರ್ ಆಗಿದೆ. ರಾಮಸ್ವಾಮಿ ರೆಡ್ಡಿನ, ಆಮೇಲೆ ಯಾರನ್ನ ಅರೆಸ್ಟ್ ಮಾಡಿದ್ದೀರಿ? ಬಿಲ್ಡಿಂಗ್ ಓನರ್, ಇದನ್ನ ಅಂಗಡಿ ಓನರ್ ನವೀನ್ ಮತ್ತು ಅನಿಲ್, ರಾಮಸ್ವಾಮಿ ರೆಡ್ಡಿ, ನವೀನ್, ಅನಿಲ್ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. FIR ನಂಬರ್ 417/2023 under sections 285, 286, 337, 338, 427, 304 ಈ ಸೆಕ್ಷನ್ ಕೆಳಗಡೆ ಅವ್ರ ಮೇಲೆ FIR ರಿಜಿಸ್ಟರ್ ಆಗಿದೆ. ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್ಕಾರ. ಸರ್, 2 ಲೈಸೆನ್ಸ್ ಇದ್ದಿದ್ದು ಸ್ಟೋರೇಜ್ಗೆ ಅಲ್ಲ ಸೇಲ್ಸಿಗೆ ಸರ್? ಸ್ಟೋರೇಜ್ ಮಾಡೋಕ್ಕೂ ಲೈಸೆನ್ಸ್ ಇತ್ತು? ಹೌದೌದು, 2 ಲೈಸೆನ್ಸ್ ಇದ್ವಲ್ಲ, ಸೇಲ್ಸು, ಸ್ಟೋರ್ ಮಾಡೋಕ್ಕೆ. ಇಲ್ಲಿಂದಲೇ ಸೇಲ್ ಮಾಡ್ತಿದ್ರು ಅವರು. ಸ್ಟೋರೇಜ್ ಮಾಡೋಕ್ಕೂ ಲೈಸೆನ್ಸ್ ಇತ್ತು? ಲೈಸೆನ್ಸು, ಸ್ಟೋರ್ ಎರಡಕ್ಕೂ. ಅದಕ್ಕೆ ಲೈಸೆನ್ಸ್ ನೋಡಬೇಕು. ನಾನು ನೋಡಿಲ್ಲ, ಲೈಸೆನ್ಸ್ ನೋಡಿಲ್ಲ. ಅಲ್ಲಿ ಏನೇನು ಕಂಡೀಷನ್ಸ್ಗಳಿದ್ದಾವೆ, ಏನೇನಿದ್ದಾವೆ ಅಂತ. ಈಗ ನೋಡಿ, permanent license to possess and sell from a shop at any one time not exceeding 1000 kgs of manufactured firework of class 7 division 2 subdivision 2. So that is the one license. The annual fee 500 rupees. Second license is valid following kinds and quality of explosives. License is valid for the following purpose: selling crackers only. ಬಹುಶಃ ಇದಕ್ಕೆ ಲೈಸೆನ್ಸ್ ಇದ್ದಾಗಿಲ್ಲ, ಸ್ಟೋರ್ ಮಾಡೋಕ್ಕೆ, ಮಾರಾಟ ಮಾಡೋಕ್ಕೆ ಮಾತ್ರ ಲೈಸೆನ್ಸ್. 1,000 kg ಇಟ್ಕೊಂಡು ಮಾರಾಟ ಮಾಡೋಕ್ಕೆ ಲೈಸೆನ್ಸ್ ಇದ್ದದ್ದು. ಇನ್ಸಿಡೆಂಟ್ ಆಗೋದು ಎಷ್ಟು ಇತ್ತು ಸರ್? ಫೈರ್ ಕ್ರ್ಯಾಕರ್ಸ್ ಅದೆಲ್ಲ ಲೆಕ್ಕ ಹೇಳಕ್ಕಾಗ್ತದೆ. ವೆರಿಫೈಡ್ ಇದು ನೋಡ್ಬೇಕು. ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಬೇರೆ ತಗೊಳ್ತಾರೆ. ದೀಪಾವಳಿ ಹಬ್ಬ ಬರುತ್ತೆ, ಇಲ್ಲೆಲ್ಲ ಬಲ್ಕ್ ಆಗಿ ಮಾರ್ತಾರೆ. ಸ್ಟ್ರಿಕ್ಟ್ ಆಕ್ಷನ್ಸ್ ಏನಾದ್ರು ಮುಂದಕ್ಕೆ ತಗೊಳ್ತೀರಾ? ಮುಂದಕ್ಕೆ ಅದ್ರ ಬಗ್ಗೆ ಮುಂದೆ ಕ್ರಮ ತಗೋತೀವಿ. ನಾವು ಮುಂದೆ ಏನು ತಗೋಬೇಕು ಅನ್ನೋದನ್ನು ಚರ್ಚೆ ಮಾಡಿ ವಿ ವಿಲ್ ಟೇಕ್ ಎ ಡಿಸಿಷನ್. ಬಟ್ ಈಗ ಈ ಅನಾಹುತ ಆಗಿದೆಯಲ್ಲ, ಈ ಅನಾಹುತಕ್ಕೆ ಕಾರಣಕರ್ತರು ಯಾಕಾಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ. CID ಎಂಕ್ವೈರಿ ಅಲ್ಲ ಸರ್? CID ಎಂಕ್ವೈರಿ. ತಮಿಳುನಾಡು ಹೆಲ್ತ್ ಮಿನಿಸ್ಟರ್ ಕೂಡ ಬಂದಿದ್ದಾರೆ ಇಲ್ಲಿ, ಪಾಪ ಅವ್ರ ಜನ ನೋಡಕ್ಕೆ. So Tamil Nadu health minister is also here. He also visited spot and also hospital. All 3 hospitals, sir. And they also announced 3 lakhs. You have given All patients, for 2 patients and 14 bodies gave checks. Okay, that is okay, but make some precaution measure in your area also.